ಇವತ್ತಿನ ಟಾಪಿಕ್ ಗೊನ್ನೆ ಹುಳ ನಿರ್ವಹಣೆ. ಸುನೀಲ್ ಕುಮಾರ್ ನೂಲಿ ಅವರು ಸಾಕಷ್ಟು ಇದ್ರ ಮೇಲೆ ಚರ್ಚೆ ಮಾಡ್ಯಾರ. ಅವ್ರು ಏನು ಬಿಟ್ಟಿದಾರ ಆ ವಸ್ತು ಆ ವಿಷಯಗಳನ್ನ ಅಷ್ಟ ತಮಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಗೊನ್ನೆ ಹುಳು ನಮ್ಮಲ್ಲೇ ಕಬ್ಬು ಬೆಳ್ಯಾಕತ್ತೀವಿ. ಗೊನ್ನೆ ಹುಳ ಕಬ್ಬಿನವ್ರಿಗೆ ಅಷ್ಟ ಐತಂತ ಸಮಸ್ಯೆ ಇಲ್ಲ. ನಿನ್ನೆ ನಾನು ಇದು ಕನಗಲ ಬಾಡ ರೈತರ ಕಡೆ ಅಲ್ಲಿ ಹೋಗಿದ್ದೆ, ಆ ಕ್ಷೇತ್ರ ಭೇಟಿಗೆ ಹೋದಾಗ ಅವ್ರ ಸಮಸ್ಯೆ ನಾನು ಕೇಳಿದೆ, ನಿಮ್ಮಲ್ಲೇ ಕಬ್ಬು ಐತನ ಗೊನ್ನೆ ಹುಳಿನ ಸಮಸ್ಯೆ ಐತನ ಅಂತ ಕೇಳ್ರೆ, ಕಬ್ಬು ಉದಾವ್ರ ಸರ ಆ ಕಬ್ಬಿನ ಮೇಲೆ ಗೊನ್ನೆ ಹುಳದ ಬಗ್ಗೆ ಅಥವಾ ಗೊನ್ನೆ ಹುಳದ ಬಗ್ಗೆ ಚಿಂತನೆ ಮಾಡಕತ್ತನು. ನಾವು ಮಳೆ ಆಶ್ರಿತವಾಗಿ ಏನು ಬೆಳ್ಯಾಕತ್ತೀವಿಲ್ಲ, ಸೋಯಾಬೀನ್ ಮತ್ತು ಶೇಂಗಾ ಬೆಳೆಗೆ ಗೊನ್ನೆ ಹುಳು ನಿರ್ವಹಣೆ ಹೆಂಗೆ ಮಾಡೋದ್ರಿ ಸರ್? ಅದೊಂದು ದೊಡ್ಡ ಸಮಸ್ಯೆ ಆಗೈತಿ. ಭಾಳಷ್ಟು ಖರ್ಚು ಮಾಡಕ್ಕೆ ನಮ್ಮ ಕಡೆ ಶಕ್ತಿ ಇಲ್ಲ. ಇದ್ರೋಗ ಅದನ್ನ ಹೆಂಗೆ ನಿರ್ವಹಣೆ ಮಾಡಬೇಕು, ಅದಕ್ಕೆ ಪರಿಣಾಮಕಾರಿ ಔಷಧಗಳನ್ನ ಏನು ಹೇಳ್ರಿ ಅನ್ನುವಂಥದ್ದು ಅವ್ರದ್ದೊಂದು ಬೇರೆ ಸಮಸ್ಯೆ. ಯಾಕಂದ್ರೆ ಕಬ್ಬು ಬರ್ತೈತಿ, 40 ಟನ್ ಬರ್ತೈತಿ, 50 ಟನ್ ಬರ್ತೈತಿ, 60 ಟನ್ ಬರ್ತೈತಿ, ನಿಮ್ಗೆ ಸಾಕಷ್ಟು ರೊಕ್ಕ ಬರ್ತಾವ. ಇದ್ದಂಥ ಬೆಳೆಗನ ಕಡಿಮೆ ಖರ್ಚಿನಾಗ ಹೆಂಗೆ ಅದನ್ನ ನಿರ್ವಹಣೆ ಮಾಡ್ಕೋಬೇಕು ಅನ್ನುವಂಥ ಚಿಂತನೆ ಆ ರೈತರಿಗೆ. ಹಂಗಾಗಿ ಗೊನ್ನೆ ಹುಳು ಬರೀ ಕಬ್ಬಿನವ್ರಿಗೆ ಅಷ್ಟ ಸಮಸ್ಯೆ ಅಂತ ಇಲ್ಲ, ಎಲ್ಲಾ ಬೆಳೆಗಳಿಗೂ ಸಹಿತ ಇದಾವ. ಕಾಯಿಪಲ್ಯಗಳು ಇದಾವ, ಈ ತರು ಹಚ್ಚಿದಂತ ಈ ಮೆಣಸಿನ ಬೆಳೆಗೂ ಐತಿ. ಎಲ್ಲಾ ರೀತಿಯ ಬೆಳೆಗಳಿಗೂ ಸಹಿತ ಈ ಗೊನ್ನೆ ಹುಳುವಿನ ಸಮಸ್ಯೆ ತೀವ್ರ ಆಗೈತಿ. ಇದಕ್ಕ ಏನಂತಂದ್ರ ನಾವೆಲ್ಲರೂ ಸಾಮೂಹಿಕ ನಿರ್ವಹಣೆ ಮಾಡ್ಕೊಳ್ಳೋದು ಅತ್ಯಂತ ಅವಶ್ಯಕತೆ ಐತಿ. ಈ ಸಂಬಂಧಪಟ್ಟಂತೆ ಗೊನ್ನೆ ಹುಳು ನಮ್ಮಲ್ಲಿ ಐತಿ ಇಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಅದನ್ನ ನಾವು ಹೆಂಗೆ ಕಬ್ಬು ನೀರು ಹಾಸ್ತೀವಿ, ಏನು ಲಾಗುಡ್ ಹಾಕ್ತೀವಿ, ಟೈಮ್ ಟು ಟೈಮ್ ಬೇರೆ ಬೇರೆ ಉಪಚಾರ ಮಾಡ್ತಿರ್ತೀವಲ್ಲ, ಹಂಗಾಗಿ ಅದೇ ಪ್ರಕಾರ ಗೊನ್ನೆ ಹುಳು ನಿರ್ವಹಣಾ ಕ್ರಮಗಳು ಏನದಾವ ಅದನ್ನ ಹಂತವಾಗಿ ನಾವು ಕಂಪಲ್ಸರಿ ನಾವು ಮಾಡಬೇಕು ಅನ್ನೋಂಥದ್ದು ಮನವರಿಕೆ ನಾವೆಲ್ಲ ನಮ್ಮ ತಲೆಗೆ ಇಟ್ಕೋಬೇಕು. ಬಂದ ನಂತರ ನಮ್ಮ ಕಣ್ಣಿ ಕಾಣುವಂಥ ಅದರ ಲಕ್ಷಣಗಳನ್ನ ನೋಡ್ಕೊಂಡು ಬಂದ ನಂತರ ಏನಾರ ನಾವು ಔಷಧ ಉಪಚಾರ ಮಾಡ್ಕೋಬೇಕಂತ ಹೊಂತ್ರ ಅದು ಆ ಪೇಷಂಟ್ ಅಥವಾ ಕೇಸ ICU ಕೇಲಾಗ ಐತಂತ ತಿಳ್ಕೋಬೇಕು. ಆ ಹೊತ್ತಿನಾಗ ಹೋಗಿ ನೀವು ಏನಾರೆ ಅದನ್ನ ನಿರ್ವಹಣಾ ಕ್ರಮ ತಗೋಬೇಕಂತಂದ್ರೆ ಖರ್ಚು ಹೆಚ್ಚಾಗ್ತೈತಿ, ನೀವು ಮಾಡಿದ ಪ್ರಯತ್ನಕ್ಕೂ ಸಹಿತ ಫಲ ಬರಂಗಿಲ್ಲ, ಮತ್ತು ಬಿಲ್ಲಟ ತುಂಬಿ ಬರಬೇಕಾದ್ರೆ ಈ ಟೈಪ್ ನಮ್ಮ ಸಮಸ್ಯೆ ಆಗ್ತೈತಿ. ಅದಕ್ಕೆ ನಾವು ಇನ್ನೂ ಏನು ಇದಕ್ಕೆ ನಾವು ಚಿಂತನೆ ಮಾಡ್ಬೇಕಾದ್ರೆ ಹಚ್ಚಗಬ್ಬಿನಾಗ ಯಾವಾಗಲೂ ಸಹಿತ ಈ ಗೊನ್ನೆ ಹುಳುವಿನ ಸಮಸ್ಯೆ ಕಡಿಮೆ ಇರ್ತೈತಿ. ತಾವೆಲ್ಲ ನೋಡಿದಿರಿ. ಯಾಕಂತಂದ್ರ ಹಿಂದಿನ ಬೆಳೆ ತೆಗೆದ ನಂತರ ಏನು ನೀವು ಬೆಳೆ ಹೊಡಿತೀರಿ, ರೋಟೋವೇಟರ್ ಹಾಕ್ತೀರಿ, ಅವಾಗ ಎಲ್ಲ ಚೌಕದ್ರ ಕೋಶಗಳಾಗ್ಲಿ ಅಥವಾ ಗ್ರಪ್ ಆಗಲಿ ಎಲ್ಲ ಡಿಸ್ಟರ್ಬ್ ಆಗಿ ಎಲ್ಲ ಸತ್ತು ಹೋಗಿರ್ತಾವ. ಫಲ ಎಲ್ಲ ಆಲ್ಮೋಸ್ಟ್ ಪ್ಯೂರ್ ಆಗಿರ್ತೈತಿ. ಕಬ್ಬು ಹಚ್ಚೋ ಟೈಮ್ದಾಗ ನೀವು ಕಬ್ಬು ಹಚ್ಚಿದ ನಂತರ ಆಲ್ಮೋಸ್ಟ್ ನಂತರ ಮುಂದಿನ ದಿನಗಳು ಈವನ್ ಕಬ್ಬೂರದಾಗ ಒಂದು ಸಹಿತ ಕಬ್ಬು ಹಚ್ಚಿದಂತ ಗಡಬಡಿ ಮಾಡಿ ಕಬ್ಬು ಹಚ್ಚಿದಂತ ಸರಿಯಾಗಿ ನೆಲ ತಯಾರು ಮಾಡಿದ ಕಬ್ಬು ಹಚ್ಚಿದಂತ ರೈತರಲ್ಲಿ ಸಾಕಷ್ಟು ಗೊನ್ನೆ ಹುಳ ಅನ್ನೋ ಸಮಸ್ಯೆಯನ್ನು ಸಹಿತ ನಾವು ನೋಡಿ ಬಂದೇವಿ, ವಿಸಿಟ್ ಮಾಡಿ ಬಂದೇವಿ. ಆದ್ರೂ ಸಹಿತ ಹಚ್ಚಗಬ್ಬಿನ್ಯಾಗ ಕಂಪೇರಿಟಿವ್ಲಿ ನೋಡ್ರ ಅದಕ್ಕೆ ಹೋಲಿಸಿ ನೋಡ್ರ, ಈ ಪಾಡ್ವಿಗೆ ಹೋಲಿಸಿ ನೋಡ್ರ ಗೊನ್ನೆ ಹುಳುವಿನ ಸಮಸ್ಯೆ ಹಚ್ಚಗಬ್ಬಿನ್ಯಾಗ ಕಡಿಮೆ ಐತಿ. ಆ ಕಡಿಮೆ ಐತಂತಂದ್ರ ಒಂದು ವರ್ಷ ಪೂರ್ತಿ ನಾವು ನೋಡ್ಕೊತ ಹೋದಾಗ ನಾವು ಯಾವಾಗ ಹಚ್ಚಿರ್ತೀವಿ ಕಬ್ಬ, ಈ ಆಲ್ಮೋಸ್ಟ್ ನಾವೊಂದು ಅಕ್ಟೋಬರ್ ನವಂಬರ್ ಈ ತಿಂಗಳದಾಗ ನಾವು ಕಬ್ಬು ಹಚ್ಚಿರ್ತೀವಿ, ಅಥವಾ ಡಿಸೆಂಬರ್ದಾಗ ಹಚ್ಚಿರ್ತೀವಿ, ಅಥವಾ ಜನವರಿದಾಗ ಹಚ್ಚಿರ್ತೀವಿ. ಎಲ್ಲಿವರೆಗೆ ಜೂನ್ ತಿಂಗಳ ಬರೋ ತನ ನೋಡ್ರಿ ಸಹಿತ ಪಾಡಿರ್ಲಿ ಅಥವಾ ಹಚ್ಚಗಬ್ಬಿರ್ಲಿ ಬೆಳೆ ಅತ್ಯಂತ ಚಂದ ಕಾಣಿಸ್ತಿರ್ತೀವಿ, ಕರಿ ಇರ್ತೈತಿ, ಶೈನಿಂಗ್ ಬರಾಕ್ ಹಿಡಿತಿರ್ತೈತಿ. ಅಂದ್ರೆ ಒಂಥರ ಮಿಂಚ್ ಹೊಡಿತಿರ್ತೈತಿ ಅಂದಂಗೆ. ಎಲಿ ನೋಡಿರ್ಬೋದು, ನೀವು ಅಬ್ಸರ್ವ್ ಮಾಡಿರೋ. ಯೂರಿಯಾ ಹಾಕಿರ ಕರಿ ಕಲರ್ ಬರ್ತೈತಿ, ಗಡು ಹಸಿರು ಬರ್ತೈತಿ, ಅದು ಬೇರೆ ವಿಷಯ. ಶೈನಿಂಗ್ ಬರ್ಬೇಕು, ಸೂರ್ಯನ ಮಿಂಚ್ ಬಿಸಿಲು ಅದ್ರ ಮೇಲೆ ಬಿದ್ದ ಮಿಂಚ್ ಟೈಪ್ ಬರಾಕೈತಂದ್ರ ಎಲ್ಲಿವರೆಗೂ ಬರ್ತಿಲ್ಲ ಬೆಳೆ ಅತ್ಯಂತ ಆರೋಗ್ಯವಾಗಿರ್ತೈತಿ, ಬೇರುಗಳು ಸದೃಢವಾಗಿರ್ತಾವ ಅಂತ ನೀವು ಫಸ್ಟ್ ಕಲ್ಪನಾ ಮಾಡ್ಬೋದು. ಆ ಬೆಳೆ ವಾಹನ ಏನಾರ ಕಡಿಮೆ ಆಕೈತಿ, ಹಸಿರುತನ ಕಡಿಮೆ ಆಕೈತಿ ಅಂತಂದ್ರ ಅದ್ರದ್ದು ಹಾಕಿದಂತ ನೀರಿಗೆ ಅದು ಸ್ಪಂದನೆ ಮಾಡ್ಲಿಲ್ಲ ಅಂತಂದ್ರ ಅವಾಗ ದೊಣ್ಣೆ ಹುಳುವಿನ ಸಮಸ್ಯೆ ಅಥವಾ ಗೊನ್ನೆ ಹುಳುವಿನ ಸಮಸ್ಯೆ ನಮ್ಮ ಬೆಳೆಯಾಗ ಐತಿ, ಅಥವಾ ಬೇರಿಗೆ ಏನಾದ್ರೂ ತೊಂದರೆ ಆಗಿತ್ತು ಅನ್ನೋದು ಎರಡನೇ ನೀವು ವಿಚಾರ ಇಟ್ಕೋಬೇಕು. ಮುಂದೆ ನೆಕ್ಸ್ಟ್ ಏನಂತಂದ್ರ ಅದ್ರ ವಾಹನ ಕಳ್ಕೊತ್ ಬಂತಂದ್ರ ಎಲ್ಲಿ ಅಂಚಿಂದ ಒಣಗಾಕತ್ತು ಅಂತರೂ ಸಹಿತ ಗೊನ್ನೆ ಹುಳುವಿನ ಸಮಸ್ಯೆ. ಅಂಚಿನಿಂದ ಒಣಗಾಕತ್ತಂದ್ರ ನಕ್ಕಿ ಬೇರಿಗೆ ಸಮಸ್ಯೆ ಐತೆ ಅನ್ನೋದು, ಅಥವಾ ಬೇರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳದಾವಂತ ತಿಳ್ಕೊರಿ. ಅಥವಾ ವಿಲ್ಟರ್ ಇರ್ಲಿ, ಸಿಡಿ ರೋಗರ ಇರ್ಲಿ, ಏನಾದ್ರು ಇದ್ರಿ ಅಂಚಿಂದ ಎಲ್ಲಿ ಒಣಗಾಕತ್ತರ ಡೆಫಿನೆಟ್ಲಿ ಎಷ್ಟೆಷ್ಟು ಪ್ರಮಾಣದ ನಾವು ಬೇರುಗಳ ಸಂಖ್ಯೆ ಕಡಿಮೆ ಹಾಕೋತ್ ಹೋಗ್ತಾವ, ಅಟ್ಟ ಎಲೆಗಳು ಅಂಚಿಂದ ಒಣಕೋತ್ ಹೋಗಾಕಿರ್ತಾವ. ಕೆಳಗಿಂದ ಫಸ್ಟ್ ಒಣಗ್ತೈತಿ, ಮ್ಯಾಲಿಂದ ಹೋಗ್ತೈತಿ, ಪೂರ ಮ್ಯಾಲಿಂದ ಬಹಳ ತೀವ್ರವಾಗಿದ್ರೆ ಎಲ್ಲಾ ಎಲೆಗಳು ಸಹಿತ ಅಂಚಿನಿಂದ ಒಣಕೋತ್ ಹೋಗಿ ಪೂರ ಆ ಬೆಳೆ ನಾಶ ಆಗುವಂಥದ್ದು ಸ್ಥಿತಿ ಆಗಿರ್ತೈತಿ. ಇದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡ್ಬೇಕು, ವಿಚಾರ ಇಟ್ಕೋಬೇಕು. ಇದೆಲ್ಲ ಹಚ್ಚಗಬ್ಬಿರ್ಲಿ ಏನಿದ್ರು ಸಹಿತ ನಾವು ಕ್ರಮ ಕೈಕೊಳ್ಳೋದು ಯಾವ ಕ್ರಮ ಕೈಕೊಳ್ಳೋದು ಅನ್ನೋಕ್ಕಿಂತ ಪೂರ್ವವಾಗಿ ಆ ಹುಳುದ ಸ್ವಭಾವ ಏನೈತಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ಕೊಳ್ಳೋದು ಅವಶ್ಯಕತೆ ಐತಿ.
ಆ ಸ್ವಭಾವ ಅಂದ್ರ ಸುಮಾರು 1 ವರ್ಷ ತನ ಆಲ್ಮೋಸ್ಟ್ ಅದು ಬದುಕಿರ್ತೈತಿ ಹುಳ. 1 ವರ್ಷ, 1 ರಿಂದ 2 ವರ್ಷ ಬೇರೆ ಬೇರೆ ಸ್ಪೀಸೀಸ್ ಅದಾವ. 1 ವರ್ಷ ಅಂತೂ ಕಂಪಲ್ಸರಿ ಅದು ಇರ್ತೈತಿ. ಅದರದ್ದು ಆಕ್ಟಿವ್ ಸ್ಟೇಜ್, ರೂಟ್ ತಿನ್ನುವಂತ ಆಕ್ಟಿವ್ ಸ್ಟೇಜ್ ಅಂತಂದ್ರ ಸುಮಾರು 4 ರಿಂದ 3.5 ತಿಂಗಳಿಂದ 4.5 ತಿಂಗಳ ತನ ಅದಕ್ಕೆ ಅತ್ಯಂತ ಪ್ರಬಲವಾಗಿ ಇದು ತಿನ್ನುವಂಥದ್ದು. ಮೊದಲೇದ ಅದರದ ಅಡಲ್ಟ್ ಅಥವಾ ಏನ್ ದುಂಬಿ ಏನು ಹೊರಗೆ ಬರ್ತಾವಲ್ಲ, ಅದು ಸುಮಾರು ಎಷ್ಟು ದಿವಸ ಇರ್ತೈತೆ ಅಂದ್ರ ಸುಮಾರು ವಾರ 10 ದಿವಸ ಇದ್ದ ಎಲಿ ಮ್ಯಾಲಿನ ತಿಂದ ತನಗ ಅನುಕೂಲತೆ ಆದಂಗ ಕಬ್ಬಿನ ಗಡ್ಡಿ ಸಮೀಪನ ಹೆಚ್ಚಾನೆಚ್ಚದು ಹುಳ ತತ್ತಿ ಇಟ್ಟಿರ್ತೈತೆ ಅನ್ನೋದು ನೆನಪಿಟ್ಕೊರಿ. ಗಡ್ಡಿ ಸಮೀಪರ ಏನಾರೆ ಒಂದು ಕಿರುಬಳ ಮಟ್ಟೆ ಅಥವಾ ಪೆನ್ಸಿಲ್, ಸೀಸ್ ಪೆನ್ಸಿಲ್ ಟೈಪ್ ಏನಾರೆ ಹೋಲ್ ಬಿದ್ದಿದ್ದು ಅಂತಂದ್ರ ಅಲ್ಲಿ ನೀವು ಕೆದರಿ ನೋಡ್ರಿ ಅಂತಂದ್ರ ಇನ್ನೂ ಆ ಹೋಲ್ ಎಕ್ದಮ್ ತಾಜಾ ಇತ್ತಂದ್ರ ಕೆದರಿ ನೋಡ್ರ ಸಣ್ಣ ಮುತ್ತಿನಂತ ತತ್ತಿ, ಸಣ್ಣ ಮುತ್ತು ಏನ್ ಇರ್ತೈತಲ್ಲ ಸೇಮ್ ಜೋಳ ಕಾಳದಷ್ಟು ತತ್ತಿ ಇರ್ತಾವ. ಭಯಂಕರ ಚಂದ ಶೈನಿಂಗ್ ಇರ್ತಾವ. ಅದನ್ನ ನೋಡ್ರ ಬಹಳ ಖುಷಿ ಅನಿಸ್ತೈತೆ, ಅಷ್ಟು ಚಂದ ಕಾಣಿಸ್ತಿರ್ತಾವ. ಮುತ್ತನ ಸೇಮ್ ಅಂತ ತತ್ತಿ ಒಂದ್ ಕಡೆ 1 ಇರ್ತೈತಿ, 2 ಇರ್ತೈತಿ, 3 ಇರ್ತೈತಿ, ಸುಮಾರು 5 ರಿಂದ 6 ಒಂದ್ ಕಡೆ ಗುಂಪು ಹಾಕಿ ಅದು ಹೋಗ್ತಿರ್ತೈತಿ. ಅದು ಒಂದು ಎರಡನೇದ ನಮ್ಮ ಹೊಲದಾಗ ಆ ಹುಳದ ಚಟುವಟಿಕೆ ಐತಿಲ್ಲ ಅನ್ನೋದು. ಎರಡನೇದಂತಂದ್ರ ಆ ತತ್ತಿ ಎಷ್ಟು ದಿವಸ ಬದುಕಿರ್ತೈತಿ ಅಂದ್ರ ಸುಮಾರು 10 ರಿಂದ 15 ದಿವಸ ತನ ಆಗಿ ಮರಿ ಹಂತ ಬರ್ತೈತಿ. ಮರಿ ಹಂತ ಬಂದ ನಂತರ ಮೊದಲನೇ ಹಂತ 3 ಹಂತ ಇರ್ತಾವ. 1ನೇ ಹಂತ, 2ನೇ ಹಂತ, 3ನೇ ಹಂತ. ಮೊದಲನೇ ಹಂತ ಸುಮಾರು 20 ರಿಂದ 25 ದಿವಸ, 2ನೇ ಹಂತ ಸುಮಾರು 30 ರಿಂದ 35 ದಿವಸ, 4ನೇ ಹಂತ ಸುಮಾರು 60 ರಿಂದ 75 ದಿವಸ ತನ ಬದುಕಿರೋದು. ಆದ್ರೆ ಒಟ್ಟು ಆ ಬೇರೆ ಕಡೆ ತಿನ್ನುವಂತ ಕೆಪಾಸಿಟಿ ಇರುವಂತ ಹುಳದ ಅವಧಿ ಅದರ ವಯಸ್ಸು ಎಷ್ಟಿರ್ತೈತಿ ಅಂದ್ರೆ ಸುಮಾರು 3 ರಿಂದ 4.5 ತಿಂಗಳ ತನ ಅವಧಿದಾಗಿರ್ತೈತಿ. ಹಂಗಾಗಿ ನಮ್ಮ ಪ್ರದೇಶದಾಗ, ನಮ್ಮ ಈ ಹುಕ್ಕೇರಿ ಭಾಗ ಆಗಲಿ, ಗೋಕಾಕ ಅಥವಾ ನಮ್ಮ ಸುತ್ತಮುತ್ತಲಿನ ಭಾಗದಾಗ ಈ ದೊಣ್ಣೆ ಹುಳುವಿನ ಸಮಸ್ಯೆ ನಮ್ಮ ಎಲ್ಲಾ ರೈತರಿಗೆ ತಲೆಯಾಗ ಯಾವಾಗ ಬರ್ತೈತಿ ಅಂತಂದ್ರ ಜುಲೈ ನಂತರ, ಎಸ್ಪೆಷಲಿ ಜುಲೈ ನಂತರ. ಈಗ ಬ್ಯಾಸಿಗೆ ಕಮ್ಮಗ ನೀರ್ ಇದ್ದವ್ರ, ಚಲೋ ಇದ್ದ ನೀರ್ ಇದ್ದವ್ರ ಜೂನ್ ಮೊದಲೇ ವಾರಕ್ಕೆ ಬಂದಾಗ ಸಾಕಷ್ಟು ಗೊಬ್ಬರ ಹಾಕ್ತಾರಿ, ಟಾನಿಕ್ ಹಾಕ್ತಾರಿ, ಬಕೆಟ್ ಹಾಕ್ತಾರಿ, ಬ್ಯಾಗ್ ಹಾಕ್ತಾರಿ, ಇನ್ನೇನು ಹಾಕಿದ ನಂತರ 1 ವಾರ ತಿಂಗಳ ಆದ ನಂತರ ಆಲ್ಮೋಸ್ಟ್ ಜುಲೈದಾಗ ಬಂದಾಗ ಎಲ್ಲಿ ಅವ್ರ ರೈತರು ಏನ್ ನಿರೀಕ್ಷೆ ಪಟ್ಟಿರ್ತಾರಲ್ಲ ಆ ಪ್ರಕಾರ ನೀರು ಹಾಸಿರ್ತಾರ, ಎಲ್ಲಾನಾಗಿರ್ತೈತಿ, ಬೆಳವಣಿಗೆ ಇರಂಗಿಲ್ಲ. ಅವಾಗ ಅದ್ರದ ಎಲಿ ಕಲರ್ ಕಳ್ಕೊಳಕ್ ಹಿಡಿತೈತಿ. ಅವಾಗ ನಮ್ಗೆ ಏನೋ ಆಗೈತಿ, ನಮ್ಮ ಬೆಳವಣಿಗೆ ಅನ್ನುವಂತ ಸಮಸ್ಯೆ ಇರ್ತೈತಿ. ನಿಮ್ಮಲ್ಲೇ ರೈತರಲ್ಲಿ ಚರ್ಚೆ ಮಾಡುವಾಗ ನನ್ನಲ್ಲಿ ದೊಣ್ಣೆ ಹುಳ, ನಿನ್ನಲ್ಲಿ ದೊಣ್ಣೆ ಹುಳ ಆಯ್ತು ಅಂತ ಅಂದಾಗ ನೀವು ಹೋಗಿ ಅದನ್ನ ಹೋಗಿ ಕೆದರಿ ನೋಡಿದಾಗ ದೊಣ್ಣೆ ಹುಳ ಆಗ್ತೈತಿ. ಇನ್ನೂ ಕೆಲವೊಬ್ಬರ ಆ ಎಲಿ ನೋಡೋಕ್ಕಿಂತನೂ ಎಲ್ಲಾ ಎಲಿ ಚಲೋ ಇದ್ರು ಸಹಿತ ಜೂನ್ ನಂತರ ಏನು ಗಾಳಿ ಬಿಡಾಕಿರ್ತೈತಿ, ಜೋರ್ ಗಾಳಿ, ಮಾನ್ಸೂನ್ ಗಾಳಿ ಬಿಡಾಕಿರ್ತೈತಿ, ಅವಾಗ ಆ ಗಡ್ಡಿಗಳದಾಗ ಕೆಳಗಿದ್ದಂತ ಬೇರುಗಳು ಕಡದ ಸಂಖ್ಯೆ ಕಡಿಮೆ ಆತಂದ್ರ ಆ ಗ್ರಿಪ್ ಕಡಿಮೆ ಆಗಿ ಕಬ್ಬ ಹೊಳ್ಳಿ ಬೀಳುವಂತ ಲಕ್ಷಣ ಇರ್ತೈತಿ. ಆದ್ರೂ ಸಹಿತ ನಮ್ಮ ಪೂರ್ಣ ICU ಇದ್ದಂಗನ ಪೇಷಂಟ್. ಅದಕ್ಕ ಈ ಹುಳ ಏನ್ ಇದು ಅಂತಂದ್ರ ಇದು ಎಲ್ಲಿರ್ತೈತಿ, ನಾವು ಕಬ್ಬಿನ ಮಾಡುವಂತ ಪದ್ಧತಿ ಏನಿರ್ತೈತಿ, ನಾವು ಸಾಲು ಬೋದು ಮತ್ತು ಸಾಲ ಮಾಡಿರ್ತಾರ, 4 ಫೂಟ್ ನಡು ಗ್ಯಾಪ್ ಇರ್ತೈತಿ, ಬೋದ್ ಇರ್ತೈತಿ. ಆ ಬೋದಿನಾಗ ಗಡ್ಡಿ ಇರ್ತಾವಲ್ಲ, ಗಡ್ಡಿ ಕೆಳಗ ನಿಮ್ಗೆಲ್ಲ ಗೊತ್ತೈತಿ, ಬೇರಿನ ಕೆಳಗ ಅದು ಆ ಹುಳ ಬದುಕಿರ್ತೈತಿ ಅನ್ನುವಂತ ನಿಮ್ಗೆಲ್ಲರಿಗೂ ಗೊತ್ತೈತಿ. ಕೆಳಗ ಬೋದಿನಾಗಿರ್ತೈತಿ. ಇಲ್ಲಿ ಏನ್ ಮಾಡ್ತಿರ್ತೀವಿ, ಯಾಕೆ ಇದಕ್ ಕಲ್ಪನೆ ಬೇಕಂತಂದ್ರ ನಾವೇನ್ ಔಷಧಗಳನ್ನ ಹಾಕ್ತಿವಿ, ನಾವೇನು ಉಪಚಾರ ಕ್ರಮಗಳನ್ನ ಮಾಡ್ತೀವಿ, ಅದನ್ನ ನಾವ್ ಯಾವ್ದನ್ನ ಎಲ್ಲಿ ಹಾಕ್ಬೇಕು, ಯಾವಾಗ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಮ್ಮ ಮನುಷ್ಯನಾಗ ಇಟ್ಕೊಳ್ಳೋ ಬಹಳ ಅತ್ಯಂತ ಅವಶ್ಯಕತೆ ಐತಿ. ಯಾಕಂದ್ರ ಅದು ಇಲ್ದ ಯಾರೊಬ್ರು ಹೇಳಿರ್ತಾರ, ಯಾರೊಬ್ರು ಕೇಳಿರ್ತಾರ, ಆ ಪ್ರಕಾರ ನಾವ ಒಂದ್ ಔಷಧರೇ ಬಿಡ್ತೀವಿ, ಕ್ಲೋರೋರೇ ಬಿಡ್ತೀವಿ, ಅಥವಾ ಲ್ಯಾಂಬ್ಡಾ ಸೈಲೋತ್ರಿನಾರ ಬಿಡ್ತೀವಿ ನೀರಾಗ, ಅಥವಾ ಡ್ರಿಪ್ನಾಗರ ಬಿಡ್ತೀವಿ. ಏನೇನೋ ಒಂದು ಕ್ರಮ ಮಾಡ್ಕೊಂಡು ನಾವು ಕರೆಕ್ಟ್ ನಮಗ್ ಹತೋಟಿ ಆಗಿಲ್ಲ ಅನ್ನೋಂಥದ್ದು. ಅದಕ್ಕ ಹುಳ ಎಲ್ಲೈತಿ ನಮ್ಮ ಹೊಲದಾಗ, ಕಬ್ಬಿನ ಗಡ್ಡಿ ಕೆಳಗ ಬೇರಿನ ಕೆಳಗಡೆ ಆ ಹುಳ, ಬೇರಿನ ಸುತ್ತ ಹುಳ ಇರ್ತೈತಿ ಅನ್ನೋದ್ರ ಬಗ್ಗೆ. ಹಂಗಾಗಿ ಇಲ್ಲಿ ಇದು ವಿಚಾರ ಮಾಡ್ಬೇಕಂದ್ರ ಹಂಗಾದ್ರೆ ನಾವು ಔಷಧ ಎಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದ್ರ ಬಗ್ಗೆ ಬಹಳ ಚಿಂತನೆ ಇರ್ಬೇಕಾದ್ರೆ, ಹಾಕಿದಂತ ಔಷಧ, ಹಾಕಿದಂತ ಉಪಚಾರ ಎಲ್ಲಿಗೆ ಹೋಗಿ ಮುಟ್ಟಬೇಕಂದ್ರ ಬೋಧದ ನಡು ಹೋಗ್ಬೇಕು. ಮೊದಲೇ ನೀವು ಲಕ್ಷ್ಯ ಆಗಿಟ್ಕೋರಿ, ಭೂಮಿಯಾಗಿರುವಂತ ಕೀಟಗಳು ಅಥವಾ ಪೀಡುಗಳನ್ನ ನಿರ್ವಹಣೆ ಮಾಡೋದು ಅಷ್ಟು ಸರಳ ಇಲ್ಲ, ಈಜಿ ಇಲ್ಲ. ಯಾಕಂದ್ರ ಅವ್ ಎಲ್ಲಿರ್ತಾವಂತ ನಿಮಗೂ ಕಾಣಂಗಿಲ್ಲ, ನಮಗೂ ಕಾಣಂಗಿಲ್ಲ. ಈಗ ನಾವು ಎಲೆಗಳ ಮೇಲನ, ಗಿಡಗಳ ಮೇಲನ ಹುಳ ರೋಗ ಇದ್ದು ಅಂತಂದ್ರ ನಾವು ಕೆಳಗ ಮೇಲ ಮಾಡಿ ಔಷಧ ಹೊಡಿತಿರ್ತೇವೆ, ನೆನಪಿಟ್ಕೊರಿ ನೀವು. ಹಂಗಾಗಿ ಡೈರೆಕ್ಟ್ ಆ ರೋಗಕ್ಕ ಅಥವಾ ಹುಳಕ್ಕ ಹೋಗಿ ಮುಟ್ಟಿದಾಗನ ಅದು ಸಾಯ್ತೈತಿ ಅನ್ನೋದು ನಿಮ್ಗೆ ಕಲ್ಪನಾ ಐತಿ. ಸೇಮ್ ನೀವು ಇದ್ರ ಭೂಮಿಯಾಗಿರುವಂತ ಹುಳುಕನು ಥಿಂಕ್ ಮಾಡ್ಬೇಕಲ್ಲ, ವಿಚಾರ ಮಾಡ್ಬೇಕು. ಹಂಗಾಗಿ ಆ ಮಣ್ಣಿನಾಗಿರುವಂತ ಹುಳ ಐಡೆಂಟಿಫೈ ಮಾಡೋದು ಎಲ್ಲೈತಿ ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ. ನಾವು ಕಣ್ಣು ಮುಚ್ಕೊಂಡ್ರ ಔಷಧ ಹಾಕ್ಬೇಕು ಅನ್ನೋದು ವಿಚಾರ ಇಟ್ಕೋ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂತಂದ್ರ ಈ ಕ್ರಮ ಕೈಗೊಳ್ಳೋದಂತಂದ್ರ ಬೇರೆ ಬೇರೆ ಕ್ರಮ ಅಂತಂದ್ರ ನನ್ನ ಪ್ರಾಕ್ಟಿಕಲ್ ಪ್ರಕಾರ ರೈತರಲ್ಲಿ ನಾನು ಶಿಫಾರಸು ಮಾಡಿದ ಪ್ರಕಾರ ಅಂತಂದ್ರ 3 ಹಂತದಾಗ್ರೆ ನಾವು ಅದ್ರ ಕ್ರಮ ಕೈಗೊಳ್ಳೋದು ಅತ್ಯಂತ ಅವಶ್ಯಕತೆ ಐತಿ. ನವೆಂಬರ್, ಡಿಸೆಂಬರ್, ದೆನ್ ಜನವರಿ, ಫೆಬ್ರವರಿ
ನೆಕ್ಸ್ಟ್ ಮೇ ಜೂನ್ ರೋಹಿಣಿ ಮಳೆ ಆಸ್ಪಾಸ್ ಈ 3 ಟೈಮ್ದಾಗ ನಾವು ಉಪಚಾರ ಕ್ರಮ ಕೈಗೊಳ್ಳೋದು ಅತ್ಯಂತ ಅವಶ್ಯಕತೆ. ಉಪಚಾರ ಕ್ರಮ ಕೈಗೊಳ್ಳೋದು ಯಾವ್ಯಾವ ಅಂತಂದ್ರ, ಒಂದು ನಮಗ್ ಗೊತ್ತಿರುವಂತದ್ದು ರಾಸಾಯನಿಕ, ಒಂದು ಇದು ರಾಸಾಯನಿಕ ಒಂದು ಲಿಕ್ವಿಡ್ ಬರ್ತೈತಿ, ಇದು ಹರಳು ರೂಪದಾಗನೂ ಇರ್ತೈತಿ. ಇನ್ನ ಜೀವಾಣುಗಳು ಬಂತಂದ್ರ 2 ಪ್ರಕಾರ ಜೀವಾಣುಗಳು ಬರ್ತಾವ. 2 ಪ್ರಕಾರ ಅಂದ್ರ ಒಂದು ಫಂಗಲ್ ಜಾತಿಗೆ ಒಂದು ಸೇರಿರುವಂತ ಅಂದ್ರೆ ಮೆಟ್ರೈಜಿಯಂ ಅನಿಸೋಕ್ಲಿ ಬರ್ತೈತಿ, ಬಿವೇರಿಯಾ ಬೆಸೆನಾ ಬರ್ತೈತಿ. ದೆನ್ ಇನ್ನು ಬಿವೇರಿಯಾ ಬೊಂಗಾರ್ಟಿ ಅಂತ ಒಂದು ಬರ್ತೈತಿ, ಬಿವೇರಿಯಾ ಬೊಂಗಾರ್ಟಿ ಅಂತ ಬರ್ತೈತಿ. ದೆನ್ ಬೆಸಲೆಸ್ ಸೀರಿಯಸ್ ಅಂತ 4 ಜೀವಾಣುಗಳು ಬೇರೆ ಬೇರೆ ಅದಾವ. ಇವ್ 4 ಸಹಿತ ಈ ಗೊನ್ನೆ ಹುಳುವಿನ ಹತೋಟಿಗಾಗಿ ಬೇರೆ ಬೇರೆ ರಾಜ್ಯಗಳದಾಗ ಉಪಯೋಗ ಮಾಡ್ಕೋತಾರ. ತಮಿಳುನಾಡದಾಗ ಬ್ರೋಂಗಾರ್ಟಿ ಸ್ಪೀಸೀಸ್ ಯೂಸ್ ಮಾಡ್ತಾರ. ಉತ್ತರ ಪ್ರದೇಶ ಆ ಕಡೆ ಉತ್ತರ ಭಾರತದಾಗ ಅಂತಾರೆ ಬೆಸಲೆಸ್ ಸೀರಿಯಸ್ ಅನ್ನುವಂಥ ಸ್ಪೀಸೀಸ್ ರೈತರಿಗೆ ಶಿಫಾರಸ್ ಐತಿ. ನಮ್ಮಲ್ಲಿ ಯಾವ ಶಿಫಾರಸ್ ಐತಿ ಅಂತಂದ್ರ ಮೆಟ್ರೈಜಿಯಂ ಅನಿಸೋಕ್ಲೆ ಮತ್ತು ಬಿವೇರಿಯಾ ಬೆಸಿಯಾನು ಸಹಿತ ಉಪಯೋಗ ಪರಿಣಾಮಕಾರಿ ಐತಿ. ಸಾಕಷ್ಟು ಪ್ರಮಾಣದಾಗ ನಮ್ಗೆ ಸಿಗೋದು ಯಾವ್ದಂತಂದ್ರ ಮೆಟ್ರೈಜಿಯಂ ಅನಿಸೋಕ್ಲೆ 2 ರೂಪದಾಗ ಸಿಗ್ತೈತಿ, ಒಂದು ಲಿಕ್ವಿಡ್ದಾಗ ಸಿಗ್ತೈತಿ, ಇನ್ನೊಂದು ಪೌಡರ್ ರೂಪದಾಗ ಸಿಗ್ತೈತಿ. ನಾವೆಲ್ಲ ವಿಜ್ಞಾನಿಗಳು ಎಲ್ಲಾರು ಹೇಳ್ತೀವಿ ಪೌಡರ್ ಯೂಸ್ ಮಾಡ್ರಿ ಅಂತ ಅಂದಾಗ ಕೆಲವು ಯಾರ ತಲೆಗೈತೆ ಅಂದ್ರ ಎಲ್ಲಾ ರೈತರು ಬಹಳಷ್ಟು ಜನ ಲಿಕ್ವಿಡ್ ರೂಪದಾಗ ಬಹಳ ಪವರ್ಫುಲ್ ಇರ್ತೈತಿ, ಬಹಳ ಜೀವಾಣುಗಳ ಸಂಖ್ಯೆ ಇರ್ತೈತಿ. ಹಂಗಿಲ್ಲ, ನಾವೇನ್ ಈ ಪೌಡರ್ ರೂಪದಾಗ ತಯಾರು ಇರ್ತವಲ್ಲ, ನಾವು ಯೂಶಲಿ ನಾವು ಟಾಕ್ ಬೇಸ್ಡ್ ಮಾಡಿರ್ತೀವಿ. ಟಾಕ್ ಬೇಸ್ಡ್ ಅಥವಾ ಈ ಗ್ರೇನ್ ಜೋಳದ ನುಚ್ಚಿನಾಗ ನಾವು ತಯಾರು ಮಾಡಿದ ಜೋಳದ ನುಚ್ಚು ಅಥವಾ ಟಾಕ್ ಬೇಸ್ಡ್ದಾಗ ಮಾಯಿಶ್ಚರ್ ಜಾಸ್ತಿ ಹಿಡಿದಿರ್ತೈತಿ, ತಂಪ್ ಇರ್ತೈತಿ. ಆ ಪೌಡರ್ನ ಹಿಡಿದು ನೋಡ್ರಿ, ನೀವು ಹಾಕುವಾಗ ನೋಡ್ರ ತಂಪ್ ಇರ್ತೈತಿ. ಅದ್ರ ಮಾಯಿಶ್ಚರ್ ಜಾಸ್ತಿ ಇರೋದ್ರ ಜೀವಾಣುಗಳು ಬದುಕುವಂತ ಸಾಧ್ಯತೆ. ಲಿಕ್ವಿಡ್ದಾಗ ಇರಂಗಿಲ್ಲ ಅಂತಲ್ಲ, ಲಿಕ್ವಿಡ್ದಾಗ ಇರ್ತೈತಿ, ಇಲ್ಲ ಅಂತಲ್ಲ, ಕಾಸ್ಟ್ಲಿ ಆಗ್ತೈತಿ. ದಯವಿಟ್ಟು ಪೌಡರ್ ರೂಪದಾಗ ಯೂಸ್ ಮಾಡಿದ್ರು ಸಹಿತ ನಡಿತೈತಿ. ಈ ಪೌಡರ್ ರೂಪದಾಗಲಿ ಲಿಕ್ವಿಡ್ ರೂಪದಾಗಲಿ ಹೆಂಗ್ ಯೂಸ್ ಮಾಡ್ಬೇಕಂದ್ರ, ಫಸ್ಟ್ ನಿಮ್ ತಲೆಯಾಗಿರ್ರಿ ಇದು ಒಂದು ಜೀವಾಣು. ಹಿಂಗ ನಾವು ಹೊಲದಾಗ ಗೊಬ್ಬರದಾಗ ಅಥವಾ ಎತ್ತರ ಕಲಿಸಿ ಒಗದು ಬಂದ್ರ ಗಾಳಿ ಒಂದ್ 2-3 ತಾಸು ಗಾಳಿ ಬಡದ ಗೊಬ್ಬರ ಆಯ್ತಂದ್ರ ಅವ್ ಸತ್ ಹೋದಂಗ ತಿಳ್ಕೊರಿ ನೀವ. ಅದಕ್ಕೆ ನಾವು ಹಾಕೋ ಕ್ರಮ ಅಂತಾರ, ಇದು ಹಾಕ್ತಂದ್ರ ಹಸಿ ಮಣ್ಣಾಗರ ಮುಚ್ಚಬೇಕು ಅಂತ ಬೇಕಾರ ನೀರಿನ ಜೊತೆ ಬಿಡ್ಬೇಕಾದ ಅತ್ಯಂತ ಅವಶ್ಯಕತೆ. ನೀರಿನ ಸಂಪರ್ಕದಾಗನ ಬರ್ಬೇಕು, ಇರ್ಲಿಲ್ಲ ಅಂದ್ರ ಸಾಧ್ಯ ಇಲ್ಲ. ಇದನ್ನ ನಾವು ಸಾಮಾನ್ಯವಾಗಿ ಯಾವಾಗ ಹಾಕ್ಬೇಕಂತಾರ, ಒಂದು ಕಬ್ಬು ಹಚ್ಚು ಟೈಮ್ದಾಗಲೇ ಹಾಕಬೇಕು, ಒಂದು ಇಲ್ಲಾಂದ್ರ ಲಾವಣಿ ಹೋದ್ ಏರ್ಸೋ ಟೈಮ್ದಾಗ ಆಗಬೇಕು. ಇಲ್ಲಾದ್ರ ನಾವು ಕ್ವಾಡಿ ಹೋದ ನಂತರ ಇನ್ನೂ ಅವಾಗ ತಂಪಾದ ಇದು ಇರ್ತೈತಿ, 2ನೇ ನೀರಿಗೆ ಅಟ್ಲೀಸ್ಟ್ ಇದನ್ನ ಆ ನೀರಿನ ಜೊತೆ ಹಾಕುವಂತ ಕ್ರಮ ಇರಬೇಕು. ಹೆಂಗ ಗೊಬ್ಬರದಾಗ ಮಿಕ್ಸ್ ಮಾಡಿ ಮಲ್ಟಿಪ್ಲೈ ಮಾಡ್ಕೋರಿ, ಅಥವಾ ಬ್ಯಾರಲ್ದಾಗ ಕಲಿಸಿ ಒಂದ್ ಕನಿಷ್ಠ ಬ್ಯಾರಲ್ದಾಗ ಮಾಡ್ರಂತಂದ್ರ 25 ದಿವಸ ತನಕ ಕನಿಷ್ಠ ಇರ್ಲಿ. ಅದ್ರೊಳಗೆ ಬ್ಯಾರಲ್ ದಿನ ತಿರ್ಸಿರ್ರಿ. 200 ಲೀಟರ್ ನೀರ, 2 kg ಬೆಲ್ಲ, 1 kg ಪೌಡರ್ ಹಾಕಿ ದಿನ ತಿರ್ಸೋದು. ಮ್ಯಾಲ ಬಾಯಿ ಕಟ್ರಿ, ಯಾಕಂದ್ರೆ ಹುಳ ಬಂದು ಅದು ಹುಳ ಆಗುವಂತ ಸಾಧ್ಯತೆ ಇರ್ತೈತಿ. ಇದನ್ನ 25 ದಿವಸ ಆದಂತ ನೀರಿನಾಗ ನೀವು ಬಿಟ್ರ ಬಹಳಷ್ಟು ಪರಿಣಾಮಕಾರಿ ಆಗ್ತೈತಿ. ಯಾಕಂದ್ರೆ ನೀವು 10 ಕಿಲೋ ಅಷ್ಟು ಹಾಕಿದಟ್ಟ ಇದು ಒಂದೇ ಬ್ಯಾರಲ್ ಬಿಟ್ಟರು ಸಹಿತ ಅತ್ಯಂತ ಪರಿಣಾಮಕಾರಿ ಆಗ್ತೈತಿ. ಇನ್ನು ಇದನ್ನ ಮುಂದುವರಿಸೋದಂತಂದ್ರ, ಈಗ ನಾವು ಸಾಮಾನ್ಯವಾಗಿ ನಾವೆಲ್ಲರೂ ಈಗ 15 ವರ್ಷ ಅಥವಾ 20 ವರ್ಷ ಹಿಂದೆ ನಾವು ಥಿಂಕ್ ಮಾಡಿ ನೋಡ್ರ, ಯಾರು ಕಸ ಔಷಧಗಳು ಯೂಸ್ ಮಾಡ್ತಿರ್ಕಿಲ್ಲ. ಕಸದ ಔಷಧ ದುಷ್ಪರಿಣಾಮ ನಾವು ಯಾವ ಕರೆಕ್ಟ್ ಸಂಶೋಧನಾ ಡಾಟಾ ಇಲ್ಲ, ಅಂಕಿಅಂಶಗಳು ಇಲ್ಲ ಅಂದ್ರೆ ಸಹಿತ ನಮ್ಮ ವೈಯಕ್ತಿಕ ಪ್ರಾಕ್ಟಿಕಲ್ ಅನುಭವಗಳ ನೋಡ್ರೆ ಯಾವತ್ತಿನಿಂದ ಕಸದ ಔಷಧಗಳು ಪ್ರಮಾಣ ನಾವು ಯೂಸ್ ಮಾಡಕತ್ತೀವಿಲ್ಲ, ಈ ನೆಲದಾಗಿರುವಂತಹ ಹುಳುಗಳ ಸಮಸ್ಯೆಗಳು ಜಾಸ್ತಿ ಆಗತ್ತವ. ಲಕ್ಷ ಇಟ್ಕೊಂಡು ನೀವು ಅದು ನಿಮ್ಮ ಸ್ವತಃ ಅನುಭವನು ಐತಿ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಂದ್ರ, ಅಮೆರಿಕಾದ ಒಬ್ರು ಸೈಂಟಿಸ್ಟ್ ಈ ಗ್ಲೈಫೋಸೇಟ್ ಅಥವಾ ಮಾತಾಡ್ಬಿಡ್ರಿ ದಯವಿಟ್ಟು 5 ನಿಮಿಷ ಮುಗಿಸ್ತಾರೆ. ಗ್ಲೈಫೋಸೇಟ ಅಥವಾ ನಾವು ರೌಂಡ್ ಅಪ್ ಅನ್ನುವಂತ ಒಂದು ಕೆಮಿಕಲ್ಗಳನ್ನ ಏನು ನಾವು ಯೂಸ್ ಮಾಡ್ತೀವಿಲ್ಲ, ಅದೆಷ್ಟು ದುಷ್ಪರಿಣಾಮ ಮತ್ತು ಎಷ್ಟು ಪರಿಣಾಮ ಕೊಡ್ತೈತೆ ಅಂದ್ರ, 1 ಎಕರೆದಾಗಿರುವಂತಹ 1 ರಿಂದ 2 ಇಂಚ್ ಮಣ್ಣು ನಿರ್ಜೀವೀಕರಣ ಮಾಡ್ಬೇಕಂದ್ರೆ ಎಲ್ಲಾ ಜೀವಾಣುಗಳು ಕೊಲ್ಲಬೇಕಾದ್ರೆ 10 ml ಸಾಕಂತ ಹೇಳ್ತಾರ ಅವನು ಸಂಶೋಧನೆ ಮಾಡಿದಂತ ವಿಜ್ಞಾನಿ ಪ್ರಕಾರ. ಹಂಗಾಗಿ ನಾವು ಎಲ್ಲೋ ಕರಿಕಿ ಅಥವಾ ಜೇಕಿಗೆ ಹೊಡಿಬೇಕಾದ್ರೆ ಒಂದು ಟಾಕಿಗೆ 100-150 ಮಿಲಿ ಹಾಕ್ತಿರ್ತೀವಿ. ಎಲ್ಲಾರು ಎಷ್ಟೆಷ್ಟು ರೌಂಡ್ ಅಪ್ ಹೊಡ್ತಾರಿ ವಿಚಾರ ಮಾಡ್ಕೋರಿ. ಬೇರೆ ಕಸದ ಔಷಧಗಳನ್ನ ಹೆಂಗ ವಿಚಾರ ಮಾಡಾಕ್ತಾರಿ, ಹೊಡ್ಯಾಕ್ತಾರಿ ವಿಚಾರ ಮಾಡ್ಕೊರಿ. ಈಗ ಆಳುಗಳು ಸಿಗವಾಲು, 106 ಸಮಸ್ಯೆಗಳೈತಿ. ಎಲ್ಲಾರ ಸ್ಪೀಡ್ ಜೀವನ ಐತಿ. ಕಸದ ಔಷಧಗಳು ಬ್ಯಾಡ ಅಂದ್ರೆ ಈಗಿನ ಜೀವನ ನಡೆಯಂಗಿಲ್ಲ, ಕಸದ ಔಷಧಗಳು ಹೊಡಿತೀವಿ. ಆದ್ರೆ ಕಸದ ಔಷಧ ಹೊಡೆದ್ರೂ ಸಹಿತ ನಾವ್ ಏನ್ ಒಂದು ಬದಲಾವಣೆ ಮಾಡ್ಕೋಬೇಕಾದ್ರ, ನಾವೇನ್ ಕಸದ ಔಷಧಗಳನ್ನ ಹೊಡೆದ ಜೀವಾಣುಗಳ ಸಂಖ್ಯೆ ಕಡಿಮೆ ಮಾಡ್ಕೊತ ಹೊಂಟಿದೀವಲ್ಲ, ಅದಕ್ಕೆ ಮರುಭರ್ತಿ ಮಾಡಬೇಕಲ್ಲ. ನಾವು ಪಾಪ ಮಾಡಿದಂತ ಪಾಪ ಒಂದ್ ಸ್ವಲ್ಪ ಪುಣ್ಯ ಮಾಡ್ಬೇಕಲ್ಲ. ಅದಕ್ಕ ಜೀವಾಣುಗಳನ್ನ ಪ್ರತಿ ತಿಂಗಳು ಜೀವಾಣುಗಳನ್ನ ಮಾಡಿಬಿಡೋದು, ತಯಾರು ಮಾಡಿಬಿಡೋದು ಅತ್ಯಂತ ಅವಶ್ಯಕತೆ ಐತಿ. 1 kg ಮೆಟ್ರೈಜಿಯಂ 1 ನೀರಿಗೆ ಪ್ರತಿ
15 ದಿವಸಕ್ಕೆ ಅಥವಾ 1 ತಿಂಗಳಿಗೆ ಬಿಟ್ರ ನಿಮ್ದೇನ್ ಬಾಳ ಲಾಸ್ ಆಗಂಗಿಲ್ಲ. 200 ರೂಪಾಯಿ ಕೆಜಿ ಅಂತಂದ್ರ ಸುಮಾರು 8 ಕೆಜಿ ನೀವು ಯೂಸ್ ಮಾಡಿರ ಅಂದ್ರೆ ವರ್ಷಕ್ಕೆ 8 ತಿಂಗಳ ನೀರ್ ಹಾಕಿ 8 ತಿಂಗಳು ಯೂಸ್ ಮಾಡಿರ 1600 ರೂಪಾಯಿ. ಅರ್ಧ ಟನ್ ಕಬ್ಬು ಹೋಗ್ತದ್ರ. ಅರ್ಧ ಟನ್ ಕಬ್ಬು ಖರ್ಚು ಮಾಡ್ರಿ, ಮೆಟ್ರೈಜಿಯಂ ಯೂಸ್ ಮಾಡ್ರಿ. 1 ಟನ್ ಕಬ್ಬು ಮಾಡ್ರಿ ಯೂಸ್ ಮಾಡ್ರಿ, ಮೆಟ್ರೈಜಿಯಂ ಯೂಸ್ ಮಾಡ್ರಿ. ದಯವಿಟ್ಟು 1 ಟನ್ ರೇ ಆ ಮೆಟ್ರೈಜಿಯಂದಿಂದ ಭೂಮಿ ಮರುಜೀವನ ಮಾಡಕ್ ಮಾಡ್ರಿ. ಪ್ರತಿಯೊಬ್ರು ಇನ್ನೊಂದು ಏನಂತಂದ್ರೆ ನಾವು ಜೀವಾಣುಗಳು NPK ನಾವು ಹಾಕಿರ್ತೀವಲ್ಲ, ಈ ಕಸದ ಔಷಧಗಳನ್ನ ಹಾಕೋದ್ರಿಂದ ಅವು ಘನೀಕೃತ ಆಗಿ ಬೆಳೆಗಳಿಗೆ ಸರಿಯಾಗಿ ಪೂರೈಕೆ ಆಗ್ಲಾರ್ದಂತ ಸ್ಥಿತಿಗೂ ಹೋಗ್ತಾವ ಅನ್ನೋದು ಇದು ಮಾಡ್ಕೊಂಡು ನೀವು ಹಾಕಿದಂತ 100% ಎಲ್ಲ ಉಪಯೋಗ ಆಗಂಗಿಲ್ಲ. ಸ್ವಲ್ಪ ಕಸದ ಔಷಧಗಳನ್ನ ತಿಂದಿರ್ತಾವಂತ ಲಕ್ಷ್ಯ ಇಟ್ಕೋರಿ. ಅದಕ್ಕ ಅಂತ ಘನೀಕೃತ ಕಲ್ಲು ರೂಪದಾಗಿರೋಂತ ಬದಲಾವಣೆ ಮಾಡಬೇಕು ಅಂದ್ರೆ ಜೀವಾಮೃತ ಮಾಡೋದು ಬಹಳ ಅತ್ಯಂತ ಅವಶ್ಯಕತೆ ಐತಿ. ಪ್ರತಿಯೊಬ್ರು 1 ಎಕರೆಗೆ 2 ಬ್ಯಾರಲ್ ತಗೊಂಡ್ ಹೋಗಿ ಜೀವಾಮೃತ ಮಾಡಕ್ ಪ್ರಯತ್ನ ಮಾಡ್ರಿ. ಜೀವಾಮೃತ ಮಾಡೋದಂತ ಒಂದ ಸಿಂಪಲ್ ಮೆಥಡ್ ಅಂದ್ರೆ 200 ಲೀಟರ್ ನೀರ, 2 ಕೆಜಿ ಬೆಲ್ಲ, ಮುಂದ ಏನು 10 ಕೆಜಿ ಸೆಗಣಿ, 10 ಲೀಟರ್ ಉಚ್ಚಿ, 2 ಕೆಜಿ ಕಡ್ಲಿ ಹಿಟ್ಟ, ಬ್ಯಾಳಿ ಹಿಟ್ಟ ಹಾಕಿ ತಿರುವಿ 10 ರಿಂದ 15 ದಿವಸ ಇಟ್ಟು ಬಾಯಿ ಕಟ್ಟಿ ಇಟ್ಟ ದಿವಸ ಒಂದ್ಸಲ ತಿರುವಿ ಇಟ್ಬಿಟ್ರ ಇದ್ರೊಳಗೆ ಏನ್ ಇರ್ತಾವಂತಂದ್ರ ಆಕಳ ಹೊಟ್ಯಾಗ ದನಗಳ ಹೊಟ್ಯಾಗ ಸಾಕಷ್ಟು ಜೀವಾಣು ಇರ್ತಾವ. ಒಂದು ಜೀವಾಣು ಬೆಸಿಲಸ್ ಸೀರಿಯಸ್ ಅನ್ನುವಂಥದ್ದು ಈ ದನಗಳ ಹೊಟ್ಯಾಗಿನ ತೆಗದಂತ ಬೆಸಿಲಸ್ ಸೀರಿಯಸ್ ಅನ್ನ ಉತ್ತರ ಭಾರತದಾಗ ನಾವ್ ಹೆಂಗ್ ಮೆಟ್ರೈಜಿಯಂ ಹಾಕ್ರಿ ಅಂತಾರಲ್ಲ, ಅಲ್ಲಿ ಬೆಸಿಲಸ್ ಸೀರಿಯಸ್ ಉಪಯೋಗ ಮಾಡ್ರಿ ಅಂತಾರ. ಅದು ಒಂದು ಜೀವಿ ನಮ್ಮ ಆ ದನಗಳ ಸಗಣಿಯಾಗ ಐತಿ ಅನ್ನೋದು ಲಕ್ಷ್ಯ ಇಟ್ಕೋರಿ. ನಾವು ಜೀವಾಮೃತ ಪ್ರತಿ ಸಲ ಮಾಡಿಬಿಡೋದ್ರಿಂದ ಆ ಬೆಸಿಲಸ್ ಸೀರಿಯಸ್, ಲ್ಯಾಕ್ಟೋಬೆಸಿಲಸ್ ಅಂತ ಬಹಳಷ್ಟು ಜೀವಾಣುಗಳು ನಮ್ಮ ಭೂಮಿಗೆ ಸೇರೋದ್ರಿಂದ ಬೇರೆ ಬೇರೆ ಪೋಷಕಾಂಶಗಳು ಕರಗಿಸೋದ್ರ ಜೊತೆ ನಮ್ಮ ಭೂಮಿಯಾಗಿರುವಂತ ನಮಗ ಅಪಕಾರಿಯಾಗಿರುವಂತ ಕೀಟಗಳನ್ನು ಸಹಿತ ಕಡಿಮೆ ಮಾಡಕ್ ಅನುಕೂಲ ಆಗ್ತೈತಿ. ಅದಕ್ಕ ಮೆಟ್ರೈಜಿಯಂ ಯಾವ ಪ್ರಕಾರ ಹಾಕಬೇಕನ್ನುವಂಥದ್ದು ಹೇಳಿದೆ. ಪ್ರತಿ ತಿಂಗಳು ಹಾಕ್ರಿ. ಇನ್ನು ನೆಕ್ಸ್ಟ್ ಬರೋದಂತಂದ್ರ ರಾಸಾಯನಿಕಗಳನ್ನ ಹಾಕಬೇಕಂತಂದ್ರ ಲಿಕ್ವಿಡ್ ರೂಪದ ರಾಸಾಯನಿಕಗಳನ್ನ ನೀರಾಗಿ ಬಿಡುವಂತ ಪದ್ಧತಿ ಐತಿ. ದಯವಿಟ್ಟು ನೀರಾಗಿ ಬಿಡುವಂತ ಪದ್ಧತಿಗಳನ್ನ ಉಪಯೋಗ ಮಾಡ್ಕೋಬೇಡ್ರಿ. ಒಂದು ನೀವು ಮ್ಯಾಲ ಯಾವ್ದೇ ಕೀಟಿಗೆ ಔಷಧ ಹೊಡಿಬೇಕಾದ್ರೆ ಕ್ಲೋರೋಪೈರಿಫಾಸ್ ಹೊಡಿಬೇಕಾದ್ರೆ 1 ಲೀಟರ್ಗೆ 2 ml ಹಾಕಿದಾಗನ ಸಾಯ್ತೈತಿ ಅನ್ನುವಂತ ನಿಮ್ ಕಲ್ಪನಾ ಐತಿ. ಹೌದು, ಕರೆ. ಆದ್ರ ನಾವು ಒಂದ್ ಸಲಕ್ಕೆ ನೀರು ಬಿಟ್ಟಾಗ ಸುಮಾರು 5 ರಿಂದ 10,000 ಲೀಟರ್ ನೀರು ಬಿಟ್ಟಿರ್ತೀವಿ. 1 ಲೀಟರ್ ಕ್ಲೋರು, 1 ಲೀಟರ್ ಲ್ಯಾಂಬ್ಡಾ ಸೈಲತ್ರಿನ ಯಾವ ಮೂಲಿಗೆ ಹಾಕ್ತೈತಿ ನೀವೇ ವಿಚಾರ ಮಾಡ್ಕೋರಿ. ಎಷ್ಟು ವೀಕ್ ಆಗ್ತೈತಿ ಅನ್ನೋದು. 200 ಲೀಟರ್ಗೆ ನೀವು ಹಾಕುವಂತ ಸುಮಾರು 400 ml ಹಾಕ್ತೀರಿ. ಯಾವ್ದ ಕೀಡಿ ಕೊಲ್ಲಾಕ. ಭೂಮಿಯಾಗಿರುವಂತದ್ ಹಾಕಬೇಕಾದ್ರ 10,000 ಲೀಟರ್ ನೀರ ಬಿಟ್ಟಾಗ 1 ಲೀಟರ್ ಕ್ಲೋರು, 1 ಲೀಟರ್ ಇದು ಅಂತಂದ್ರ ನಮ್ ಭೂಮಿಯಾಗಿರುವಂತ ಬಳಿ ಹುಳ ಕೊಲ್ಲಾಕನ ನೀವು ಔಷಧ ಹಾಕಿದಂಗ ಅಷ್ಟ ನೆನಪಿಟ್ಕೋರಿ. ಬೋದಿನಾಗ ನಮ್ ಕಬ್ಬು ಇರ್ತಾವ. ನೀರ್ ನಾವು ಹಾಸಿದಂತ ನೀರ ಹಿಂಗಿ ಹೆಚ್ಚಾನ ಪ್ರಮಾಣ 150ಕ್ಕಿಂತ ಹೆಚ್ಚಿನ % ಕೆಳಮುಖವಾಗಿ ಚಲಿಸ್ತೈತಿ. ಬೋದಿನಾಗ ಜಂಡಿಸ್ ಮ್ಯಾಲ ಬರ್ಬೇಕಾಗಿ ಬರ್ತೈತಿ. ಹಂಗಾಗಿ ನಾವ್ ಯಾವ ಪ್ರಮಾಣದಾಗ ಲಿಕ್ವಿಡ್ ನೀರ್ ಬಿಟ್ಟಂತ ಅಂತಂದ್ರ ಆ ಹುಳಕ್ಕ ವಾಸನೆ ಕೊಟ್ಟಾಗ ಆ ಹುಳ ಎಲ್ಲಾ ಮ್ಯಾಲ ಬರ್ತಾವ. ಯಾವಾಗ ನೀರಿನ ಪ್ರಮಾಣ ಕಡಿಮೆ ಆಗಲ್ಲ ಮತ್ ಕೆಳಗೆ ಹೋಗ್ತಾವ. ಅವಾಗ ಹೂಲುಗಳು ತುಂಬೆಲ್ಲ ಕಾಣ ಹಿಡಿತಾವ. ಲಕ್ಷ್ಯ ಇಟ್ಕೋರಿ. ಅದಕ್ಕೆ ದಯವಿಟ್ಟು ಏನ್ ಮಾಡ್ರಿ ಅಂತಂದ್ರ ಲಿಕ್ವಿಡ್ ನೀರಾಗ ಬಿಡುವಂತ ಪದ್ಧತಿ ಬಂದ್ ಮಾಡ್ರಿ. ಮಳಿ ಹುಳ ಸ್ವಲ್ಪ ಬದುಸ್ಕೊಂಡು ನಾವೆಲ್ಲಾರು ಕೂಡಿ ಇದಕ್ಕೆ ನಾವು ಏನ್ ಮಾಡಪ್ಪ ಲಿಕ್ವಿಡ್ ಉಪಯೋಗ ಮಾಡ್ಕೋಬೇಕಂತಂದ್ರ ಡ್ರೈಂಚ್ ಮಾಡೋದು ಒಂದ ಪದ್ಧತಿ. ಎಲ್ಲಿ ಗಟ್ಟಿ ಇರ್ತಾವಲ್ಲ ಹಸಿ ನೀರ್ ಹಾಸ್ರಿ ಫುಲ್. ಆಮೇಲೆ ನೀವು ಡ್ರೈಂಚ್ ಮಾಡ್ರಿ. 2ನೇ ನೀರ್ ನುಗು ಹಾಸ್ರಿ. ಆ ಡ್ರೈಂಚ್ ಮಾಡಾಕ ನೀವೇನು ಔಷಧ ಯೂಸ್ ಮಾಡ್ತಾರೆ ಅದ್ರ ಕಂಪಲ್ಸರಿ ಅಂಟ ಇದು ಮಾಡಿ ಕೆಳಗೆ ಬಸದ್ ಹೋಗ್ಬಾರ್ದು. ಹಂತವಾಗಿ ಕೆಳಗೆ ಇಳಿದು ಹೋಗ್ಬೇಕು ಅನ್ನೋಂತ ಕಲ್ಪನಾ ನೀವ್ ಇಟ್ಕೋರಿ. ಇದನ್ನ ನಾವು ಸಾಮಾನ್ಯವಾಗಿ ಯಾವಾಗ ಮಾಡ್ಬೇಕಂತಂದ್ರ ಜನವರಿ ಫೆಬ್ರವರಿ ಟೈಮ್ ಸಣ್ಣ ಮರಿ ಹುಳ ಇರ್ತಿರ್ತಾವ ಅವಾಗ. ಇದನ್ನ ಹರಳು ರೂಪದ ಕೀಟನಾಶಕಗಳು ಬರ್ತಾವ. ಹರಳು ರೂಪದ ಕೀಟನಾಶಕ ಯಾವಂತಂದ್ರ ಈ ಕ್ಲೋರೋಪೈರಿಫಾಸ್ ಹರಳು ರೂಪದ ಕೀಟನಾಶಕ ಬರ್ತಾವ. 5 ಕೆಜಿ ಬರ್ತೈತಿ. ಪಿಪ್ರೋನಿಲ್ ಬರ್ತೈತಿ, ಪಿಪ್ರೋನಿಲ್ ರಿಜೆಂಟ್ ಬರ್ತೈತಿ, ಅಥವಾ ಅಗ್ರಿಜೆಂಟ್ ಅಂತ ಬರ್ತೈತಿ. ಬೇರೆ 4 ಕೆಜಿ ಪಾಕೆಟ್ ಬರ್ತಾವ. ದೆನ್ ಕ್ಲೋರೆಂಟ್ರಾನ್ ನಿಲಿಪ್ರೋಲನ್ ಅಂತ ನಾವೇನ್ ಕೊರೋಜನ್ ಕಂಟೆಂಟ್ ಇರೋದಿಲ್ಲ, ಇದ್ರದ್ದು ಕಂಟೆಂಟ್ ಇರುವಂತ 4 ಕೆಜಿ ಪೌಡರ್ ಇರ್ತಾವ. ಇದನ್ನ ನೀವು ಹಾಕ್ಬೇಕಂತಂದ್ರ ಯಾವಾಗ ನಮಗ್ ತಲೆಯಾಗ ಬಂದಾಗ ಹಾಕಿರೋ ಉಪಯೋಗ ಆಗೋದಿಲ್ಲ. ಯಾವಾಗ ಕೀಟನಾಶಕಗಳ ಉಪಯೋಗ ಇದ್ರದ್ದು ಗುಣಧರ್ಮ ಏನೈತೆ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಆ ಔಷಧದ ಗುಣಧರ್ಮ ಅದು ಉಸುಕು ಅಥವಾ ಉಸುಕಿನ ಟೈಪ್ ಇರುವಂತ ಗಟ್ಟಿಯಾದ ಹರಳಗ ಹೈ ಪ್ರೆಷರ್ದಾಗ ಅಂಟು ಜೊತೆ ಮಿಕ್ಸ್ ಮಾಡಿ ಹೈ ಪ್ರೆಷರ್ದಾಗ ಅದು ಹೊಡೆದಿರ್ತಾರ. ಹಂಗಾಗಿ ಆ ಹಾಕಿದಂತ ಹರಳದ ಔಷಧ ಕೆಳಗ್ ಕರಿಗೆ ಹೋಗ್ಬೇಕಂದ್ರೆ ನಾವ್ಯಾಂಗ ಬನ್ನಾಡುವಾಗ ಅಥವಾ ಔಷಧ ನೀಲಿ ಶಾವಿಲೆ ಪೆನ್ಲೆ ಮಾಡ್ತಿದ್ವಲ್ಲ, ಮ್ಯಾಲೊಂದ್ ಹನಿ ಹಾಕಿರ ಕೆಳಗ್ ಸ್ಲೋಲಿ ಹೆಂಗ್ ಇಳಿತೈತಿ ಗೊತ್ತಿಲ್ರಿ. ಸೇಮ್ ಟೈಪ್ ಅನ್ನ ಆ ನೀರಿನ ಸಂಪರ್ಕ ಹೆಂಗ್ ಬಂದಾಗ ಕೆಳಗೆ ಇಳಿತೈತಿ. ಅದಕ್ಕ ಇದನ್ನ ಎಲ್ಲಿ ಹಾಕ್ಬೇಕ್ರಿ? ಹರಳ ರೂಪದ ಯಾವಾಗ ಹಾಕ್ಬೇಕ್ರಿ? ನೀವ್ ಹೇಳ್ರಿ, ಬರ್ಯಾರ್ರಿ.
ಗಡ್ಡೆ ಹಾಕ್ಬೇಕ್ರಿ. ಗಡ್ಡೆ ಹಾಕ್ಬೇಕು ಯಾವ ಟೈಮ್ದಾಗ ರೀ? ನೀರ್ ಹಚ್ಚಾಕಲ್ರಿ. ಅಲ್ಲೊಬ್ರು ಹೇಳ್ರಿ, ಫಸ್ಟ್ ಮಳಿ ರೋಹಿಣಿ ಮಳಿ ಸ್ಟಾರ್ಟ್ ಆಗ್ತೈತಿ ಫಸ್ಟ್ ಜೂನ್ಯಾಗ ಫಸ್ಟ್ ವೀಕ್ನಾಗ. ಅವಾಗ ಗಡ್ಡೆ ಹಾಕ್ಬೇಕಿದ್ದ ಇಟ್ಕೋರಿ. ಅವಾಗ ಹಾಕಿರಿ ಅಂತಂದ್ರ ಕೆಳಗಿನ ಹೊಳ ಕರೆಕ್ಟ್ ಆಟೋಮೆಟಿಕ್ ಆಗಿ ನಾವು ಹೋಗಿ ಮುಟ್ಟುವಂತ ಇದು ಬರ್ತೈತಿ. ಇದನ್ನ ದಯವಿಟ್ಟು ಇಟ್ಕೋರಿ. ಇನ್ನ ಬೇರೆ ಬೇರೆ ಕೀಟನಾಶಕಗಳು ಅದಾವ, ಅವೆಲ್ಲ ಇವು ಸಿಂಪಲ್ ಇಷ್ಟ ನಿಮ್ಗೆ ಹೇಳಿದನ ಇಷ್ಟ ಮೇಲೆ ನೀವು ಉಪಯೋಗ ಮಾಡ್ಕೊಂಡು ಇದು ಮಾಡ್ರಿ. ಮತ್ತೆ ಇನ್ನು ಸಾಕಷ್ಟು ಇನ್ಕತನ ಮಾಡ್ಯಾರ, ಇನ್ನು ಬಹಳಷ್ಟು ಮಂದಿ ಮಾತಾಡೋರ, ಬಹಳಷ್ಟು ಟೈಮ್ ತಗೊಳ್ದ. ನಾವು ಇಲ್ಲೇ ಹುಕ್ಕೇರಿ ಕೃಷಿ ಇಲಾಖೆ ಜೊತೆಗೆ ಸಂಯೋಗದಾಗದೀವಿ. ಕೃಷಿ ವಿಜ್ಞಾನ ಕೇಂದ್ರ ತುಕ್ಕನಟ್ಟಿಗೆ ಐತಿ. ನಾನು ಹುಕ್ಕೇರಿ ತಾಲೂಕ್ ನಮ್ಮ ದಯವಿಟ್ಟು ಬಹಳಷ್ಟು ಇಲ್ಲಿ ಮಂದಿ ರೈತರೆಲ್ಲ ನನಗೆ ಪರಿಚಯ ಇದಾರ. ನನ್ನ ಫೋನ್ ನಂಬರು ಸಾಕಷ್ಟು ಜನ ಐತಿ. ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ಒಂದು ವಾಟ್ಸಪ್ ಮೆಸೇಜ್ ಹಾಕ್ರಿ, ರಿಪ್ಲೈ ಮಾಡೋಂಥ ವ್ಯವಸ್ಥೆ ನಿಮ್ಗೆ ಮಾಡೋಣ. ಇಷ್ಟು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರಂತ ಈ ಕೃಷಿ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಹಾಗೂ ತಮಗೂ ಅಥವಾ ಊರಿನ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಧನ್ಯವಾದ.